ಇಲ್ಲಮ್ಮ, ಏನು ಗೊತ್ತಾ, ಒಂದು ಸಿಂಪಲ್ ಹೇಳ, ಒಂದು ಟೈಮಲ್ಲಿ ನಾನು ತರಲೆ ನನ್ನ ಮಗ ಮಾಡಿದೆ. ಆವಾಗ ಏನಂದರೆ ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಕಾಮಿಡಿ ಗೀಮಿಡಿ ಎಲ್ಲ ಇಟ್ಕೊಂಡು ಏನೋ ಒಬ್ಬ ಡೈರೆಕ್ಟ್ರಾಗಿ ಇದು ಮಾಡಬೇಕು ಅಂತ ಒಂದು ಕಮರ್ಷಿಯಲಾಗಿ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ಉಶ್ ಅಂತ ಒಂದು ಮಾಡಿದೆ. ಅದಾದಮೇಲೆ ಒಂದು ಓಮ್ ಅಂತ ಮಾಡಿದ ಮೇಲೆ ಒಂದು ಹೆಸರು ಬಂತು, ದೇವರೆಲ್ಲ ಕೊಟ್ಟರು. ಆಮೇಲೆ ನನ್ನ ಜವಾಬ್ದಾರಿನೂ ಜಾಸ್ತಿ ಆಗ್ತಾ ಹೋದಾಗ ನಾನೇನೋ ಕೊಡಬೇಕು ಅನ್ಸಿದಾಗ ಒಂದು ಸೂಪರ್ ಅಂತ, ಆ ಟೈಮಲ್ಲೂ ಆಪ್ರೇಷನ್ ಅಂತ ಟ್ರೈ ಮಾಡಿದ್ದೆ. ಇದೇ ವಿಷಯನೇ ಹೇಳಿದ್ದೆ, ಒಂದು ಸಮಾಜ ಹೆಂಗಿದಾಗಬೇಕು, ಒಂದು ಹೆಣ್ಣು 12 ಗಂಟೆ ರಾತ್ರಿಯಲ್ಲಿ ಒಬ್ಬಳೇ ನಡ್ಕೊಂಡು ಹೋಗೋವಂಥ ಸಮಾಜ ನಮ್ದು ಆಗಬೇಕು ಅನ್ನೋ ಆಸೆ. ಅವಾಗ ಅದು ಎಲ್ಲರಲ್ಲೂ ಇರುತ್ತೆ. ನನಗೆ ಮಾಧ್ಯಮ ಇದ್ದಿದ್ದರಿಂದ ನಾನು ಅದನ್ನು ಮಾಡಿದೆ ಸಿನಿಮಾಲ್ಲಿ. ನಾನು ಇವತ್ತರೆಗೂ ಅದನ್ನೇ ಟ್ರೈ ಮಾಡ್ತೀನಿ. ಏನಾರ ಸಾಧ್ಯನ ಹೇಳೋದಕ್ಕೆ. ನಾನು ಸಿನಿಮಾ ಒಂದೇ ಅಲ್ಲ, ಎಂಟರ್ಟೈನ್ಮೆಂಟ್ ಒಂದೇ ಅಲ್ಲ, ಅದ್ರ ಜೊತೆಲಿ ಏನಾರ ಹೇಳೋಕ್ಕೆ ಸಾಧ್ಯನಾ ಅಂತ ಟ್ರೈ ಮಾಡ್ತೀನಿ ಅಷ್ಟೇ. ನಮ್ಗೆ ಅರ್ಥ ಆಗಲ್ಲ, ಮಜಾ ಕೊಡಿ. ಆಮೇಲೆ ಹೆಂಗಾಗತ್ತೆ ಗೊತ್ತಾ, ಇವಾಗ ನಿಮಗೆಲ್ಲ ಯಾವ ಥರ ಇಷ್ಟ ಅಂದರೆ, ಒಂದು ಹುಡುಗಿನ ಟಾರ್ಚರ್ ಮಾಡ್ತಾ ಇರಬೇಕು ಒಂದು 2 ನಿಮಿಷ, ಹೊಡೆದು ಅವನು ಆ ರೌಡಿ ಬಂದು ಬಾಯಲ್ಲಿ ಹಿಂಗೆ ಹಾಕ್ಕೊಂಡು ಬಂದರು ಎಲ್ಲ ಅಂದರೆ ಎಲ್ಲ ಹೆದರ್ಕೊಂಡು ನಡುಗ್ತಾ ಇರಬೇಕು. ಅಣ್ಣ ಬಿಟ್ಬಿಡೋಣ ಅಂತ ಒಬ್ಬ ಬರ್ತಾನೆ ಹಿಂಗೆ ಟೆಸ್ಕರ್ ಅಂತ. ನೋಡಿ ಏನು ಥ್ರಿಲ್ ಆಗ್ತೀರ ನೀವು. ಬಂದ ನಾಯಕ ಬಂದ ಹೊಡಿಯೋ. ಯಾಕಂದರೆ ನನ್ನ ಹತ್ರ ಸೆಟ್ ಮಾಡಿಬಿಟ್ಟಿದ್ದೀರ ಮೈಂಡು. ರೂಲ್ ಬ್ರೇಕ್ ಕೇಳಿ, ಅಲ್ಲಲ್ಲ ಅದನ್ನ ಟ್ರೈ ಮಾಡ್ತೀನಿ ಇಲ್ಲಿ. ಅದನ್ನೇ ನಾನು ಏನೋ ಇಲ್ಲಿ ಒಬ್ಬ ಬರಬೇಕಪ್ಪ, ನಮ್ಮನ್ನೆಲ್ಲ ಚೇಂಜ್ ಮಾಡಿ, ನಾಳೆ ಇಂಡಿಯಾ ಚೇಂಜ್ ಆಗ್ಬಿಡಬೇಕು ಎಲ್ರಿಗೂ ಆಸೆ. ಆಯ್ತಪ್ಪ ಒಂಚೂರು ಮಾತಾಡೋಣ ಅಂದರೆ, ಅವೆಲ್ಲ ನೀನು ನೋಡ್ಕೊಳ್ಳಪ್ಪ, ನೀನು ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ನಿಂಗೆ. ಮೊನ್ನೆ ಸ್ವಸ್ತಿಕ್ ಫಿಲಮ್ ನೋಡಿದೆ ಸರ್. ಏನು ಹಿಂಗಂತೀರಾ ನೀವು? ಮೊನ್ನೆ ನೋಡಿದೆ ಸರ್. ಓಮ್ ಪಿಕ್ಚರು ಮೊನ್ನೆ ಈಗಲೂ ಪ್ರಸ್ತುತವಾಗಿ ನೋಡ್ತೀವಿ ಸರ್. ದಟ್ ಈಸ್ ದ ಇಂಪ್ಯಾಕ್ಟ್. ಅದ್ರ ಆ ರೂಲ್ ಬ್ರೇಕ್ ಮಾಡಿದವ್ರು ನೀವ್ ಹೇಳಿದ್ರಲ್ಲ, ಇದೆಲ್ಲ ಅದು ಒನ್ ಸೆಟ್ ಆಫ್ ಪೀಪಲ್ ಅಷ್ಟೇ ಸರ್. ದುರಂಧರ್ ಸಿನಿಮಾ ಈಗ ಬಂದಿರಬಹುದು, ಬಟ್ ಆ ಕಾನ್ಸೆಪ್ಟ್ ನ ನೀವು ಸ್ವಸ್ತಿಕ್ ಸಿನಿಮಾದಲ್ಲೇ ಟ್ರೈ ಮಾಡಿದ್ರಿ. ದುರಂಧರ್ ಆಫ್ ಕರ್ನಾಟಕ ಇಲ್ಲ ಬಿಡಿ, ಅದು ಅವ್ರು ಹೊಸದು, ನಂದೇನೋ ಒಂದು ಮಾಡಿದ್ದೆ. ನೋ, ವಿ ಶುಡ್ ನಾಟ್ ಕಂಪೇರ್. ಅವ್ರು ಅದ್ಭುತವಾಗಿ ಮಾಡಿದ್ದಾರೆ, ನಾವೇನೋ ಒಂದು ಮಾಡಿದ್ವಿ, ಅದಲ್ಲ. ನಾನು ಅದೇ ಹೇಳ್ತಿರೋದು ಸರ್. ಇವರ ಟ್ರೆಂಡ್ ಸೆಟ್ಟರ್ ಸರ್. ನೀವು ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಭಾಷ್ಯ ಬರೆದವರು, ನೀವು ಒಂದು ಚೇಂಜ್ ತಂದವರು, ನೀವು ಹಲವಾರು ಭಾರತದ ಚೇಂಜ್ ಹೇಳಕ್ ಹೋದ್ರೆ ನೀವು ಒಪ್ತಾ ಇಲ್ಲ. ಅಂದ್ರೆ ಸರ್, ನೀವು ಸಿನಿಮಾಗಳ ಮೂಲಕ ಒಂದು ಮಾಧ್ಯಮ ಇತ್ತು ಅಲ್ಲಿ ಮುಟ್ಟೋದಕ್ಕೆ. ಇಲ್ಲೂ ಇದೆಯಮ್ಮ, ಪಾಲಿಟಿಕ್ಸ್ ಅನ್ನೋ ಮಾಧ್ಯಮ ಇದೆ. ಇಲ್ಲಿ ಒಂದೇನೋ ಫುಲ್ ತಂದು ಒಂದು ಪಾರದರ್ಶಕ ತಂದು ನನಗೆ ಒಂದು ಆಸೆ. ಆ್ಯಕ್ಚುಲಿ ಏನು ಹೇಳಿ, ವಿಷಯಾಧಾರಿತ ರಾಜಕಾರಣ ಆಗಬೇಕು, ಪ್ರಜಾಕಾರಣ. ಏನು ಹೇಳಿ, ವಿಷಯಗಳ ಮೇಲೆ ಜನ ಓಟ್ ಹಾಕೋ ಥರ ಆಗಬೇಕು, ವ್ಯಕ್ತಿ ಮೇಲಲ್ಲ. ಏನು ಹೇಳಿ, ಇವತ್ತು ಸಂವಿಧಾನದಿಂದ ದೇಶ ನಡೀತಿರೋದು. ನಾವೆಲ್ಲ ಅನ್ಕೊಂಡಿದ್ವಿ ಯಾರೋ ವ್ಯಕ್ತಿಗಳ ಹೆಸರು ಹೇಳ್ತೀವಿ ನಾವು, ಅಲ್ಲ, ಸಂವಿಧಾನದಿಂದ ನಡೀತಿರೋದು. ಸೊ ಆ ಥರ ಇವತ್ತು ಒಂದು ಸಿಂಪಲ್ ಹೇಳ್ತೀನಿ, ಒಂದು ಸಣ್ಣದು ಹೇಳ್ತೀನಿ. ದೊಡ್ಡ ವಿಷಯ ಮಾತಾಡಿದ್ರೆ ಈಗಲೇ ಅರ್ಥವಾಗಲ್ಲ ಅಂತೀವಿ. ಕೇಳಿ, ನಾನೊಂದು ಹೊಸ ಅಂಗಡಿ ಓಪನ್ ಮಾಡೋದು ನಮ್ಮ ಇಲ್ಲಿ. ತುಂಬ ಖರ್ಚು ಮಾಡಿ, ಇಂಟೀರಿಯರ್ಸ್ ಎಲ್ಲ ಮಾಡಿ, 1 ಕೋಟಿ ಹಾಕಿ ಒಂದು ಅಂಗಡಿ ಓಪನ್ ಮಾಡಿ, ನನ್ನ ಜೀವನ ಕಟ್ಕೊಂಡಪ್ಪ, ಒಂದು ಸಾಲ ಗೀಲ ಮಾಡಿ ಒಂದು ಅಂಗಡಿ ಓಪನ್ ಮಾಡಿದೆ. ನೆಕ್ಸ್ಟ್ ಒಂದು ರೋಡ್ ಅಗದ್ಬಿಟ್ರಮ್ಮ, ಇಷ್ಟು ಉದ್ದ ಫುಲ್ ಅಗದ್ಬಿಟ್ರು. ಏನು ಮಾಡಲಮ್ಮ ನಾನು? ಹೇಳಿ, ಒಂದು ಹೇಳಿ. ಅವ್ನು ಲಾಜಿಕ್ ಕರೆಕ್ಟಾಗಿದೆ, ಪೈಪ್ ಸರಿ ಮಾಡ್ಬೇಕು, ನಾನು ಒಳಗದ್ಬಿಟ್ಟ. ಇದ್ರ ಬಗ್ಗೆ ನನಗೊಂದು ಇನ್ಫಾರ್ಮೇಷನ್ ಗೊತ್ತಾಗಬೇಕಲ್ಲಮ್ಮ. ಅಟ್ಲೀಸ್ಟ್ ಯಾರೋ ಒಬ್ಬರು 6 ತಿಂಗಳು ಮುಂಚೆ ನೋಡ್ರಿ ಇಲ್ಲಿ ಬರುತ್ತೆ, ಇಲ್ಲೇನು ಇದು ಮಾಡೋಕ್ಕೆ ಹೋಗ್ಬೇಡಿ, ಇದೆಲ್ಲ ಕ್ಲಿಯರ್ ಆದ್ರ ಮೇಲೆ ಮಾಡಿ, ಅಥವಾ ಇದು 3 ತಿಂಗಳಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ, ಆಮೇಲೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತಾರ ನನಗೆ ಗೊತ್ತಾಗಬೇಕಲ್ವಾ. ನಾರಂಗ್ ಸರ್ಕಲಲ್ಲಿ ಈಗ ಆಗ್ತಿದೆ ಸರ್. ಅಲ್ಲಲ್ಲಮ್ಮ, ಕೇಳಿದ್ದು ಅಲ್ವಾ, ಇದಾಗಬೇಕಲ್ವಾ. ನನಗೆ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ನಾನು ಅಂಗಡಿ ಓಪನ್ ಮಾಡಿ ಖುಷಿಯಾಗಿ ಕೂತಿದ್ದೀನಿ, ಅಗದ್ಬಿಟ್ರು ಫುಲ್ಲು. ಅಂಗಡಿಗೆ ಯಾರು ಬರ್ತಾರೆ? ನೆಕ್ಸ್ಟ್ ನಾನು 3 ತಿಂಗಳು ನೋಡ್ಬಿಟ್ಟು ಆಮೇಲೆ ಕಟ್ಟಕ್ಕಾಗದೆ ಬಾಗಿಲು ಹಾಕೊಂಡು ಹೋಗ್ಬೇಕು. ಅಲ್ಲಮ್ಮ, ಕರೆಕ್ಟ್. ಇದನ್ನು ಅಟ್ಲೀಸ್ಟ್ ಗೊತ್ತಾಗಬೇಕಲ್ಲಮ್ಮ ನಮಗೆ. ಇದೆಲ್ಲ ಕಾರಣ ವೋಟಿಂಗ್ ಅಂತ ನಮಗೆ ನಾಲೆಡ್ಜ್ ಇಲ್ಲ. ಇದಕ್ಕೂ ಎಲೆಕ್ಷನ್ಗೆ ಸಂಬಂಧ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದು ಡ್ರಾಮಾ ನಡೀತದೆ. ನಾನು ಹೇಳದ್ನಲ್ಲ, ಎಲ್ಲ ಅಯ್ಯೋ ಅಂತ ನಿಂತಿರ್ತಾರೆ, ಒಬ್ಬ ಬರ್ತಾನೊಬ್ಬ ಹೆಂಗ್ಸನ್ ಹಿಡ್ಕೊಂಡು ಕಾಪಾಡ್ತಾನೆ, ಫುಲ್ ಖುಷಿ. ಇದೇ ಥರ ನಮ್ಗೆ ಎಲೆಕ್ಷನಲ್ಲೂ ಒಬ್ಬ ಬಂದು ಹೋರಾಡಿ ನಮ್ಮನ್ನೆಲ್ಲ ಚೇಂಜ್ ಮಾಡಿಬಿಟ್ರೆ ಅಂತ. ಅವಾಗ ನಿಮ್ಗೆ ಅದೇ ಥರ ಡೈಲಾಗ್ ಹೊಡಿಬೇಕು. ನಾನು ಬರ್ತೀನಿ, ನೋಡ್ತಾ ಇರಿ. ಏನಮ್ಮ ನಿಮ್ಮ ಹೆಸರು ಜ್ಞಾಪಕ ಇಟ್ಕೊಳ್ಳಿ, ಬದಲಾವಣೆ ಯಾವ ಲೆವೆಲ್ಗೆ ಮಾಡ್ತೀನಿ ನೋಡಿ, ಹೇಳಿ ಮಾಡ್ತೀರಾ ಇಲ್ವೋ? ಖುಷಿ, ಜೋರಾಗಿ ಹೇಳಿದಷ್ಟು ಖುಷಿ ಸರ್. ಈಗ ಏನು ಕಾನ್ಫಿಡೆಂಟ್ ರೀ ಅವನಿಗೆ, ಚೇಂಜ್ ಮಾಡ್ತೀನಿ ಅಂತ. ಅಂದ್ರೆ ವಿಜಯ್ ಮಾಡಿರೋದು ಅದನ್ನೇ. ನಾನು ನೋಡಿ, ಹಂಗೆ ಹೇಳ್ಬೇಡಿ ನೋಡಿ, ಹಂಗಲ್ಲ. ನಾನು ಹೇಳ್ತಿರೋದು ಜನರಲ್ ಆಗಿ ನಾವು ಎಕ್ಸೈಟ್ ಆಗೋದು ಆ ಥರ ವಿಷಯಗಳಿಗಮ್ಮ. ನಾವು ಭಾವನಾತ್ಮಕ ಜೀವಿಗಳು. ನಮ್ಗಿದು ಒಂಚೂರು ಕೆಲಸ ಕೊಟ್ಟರು ನಮ್ಗೆ ಇಷ್ಟ ಆಗಲ್ಲ. ಎಮೋಷನಲಿ ಫುಲ್ ಖುಷಿ ಆಗ್ತೀವಿ ನಾವು. ಯಾಕೆ ಹೇಳಿ, ಅದಕ್ಕೂ ನನಗೆ ಇನ್ನೊಬ್ಬ ಹೀರೋ ಬಂದು ಮಾಡಬೇಕು. ಅದು ಸಿನಿಮಾ ನೋಡಿ ನಾವು ಅದನ್ನು ನಾವು ರಾಜಕೀಯದಲ್ಲೂ ಬಯಸ್ತೀವಿ. ಇದು ರಾಜಕೀಯ ಮತ್ತು ಸಿನಿಮಾ ಆ ಎರಡಕ್ಕೂ ವರ್ತ್ ಆಗಿರೋದೊಂದು ನಿಮ್ಮ ಪರ್ಸನಲ್ ಲೈಫಿನ ಪ್ರಶ್ನೆ ಸರ್. ನೀವು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಏನಾದ್ರು ಲವ್ ಮಾಡಿದ್ರ? ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಹೇಳ್ತೀನಿ ಸರ್.
ಇದೊಂದ್ಸರಿ ಕ್ಷಮಿಸಿ ಅವಳಿಗೆ ಹೇಳಿದೀನಿ, ನಂದು ವರ್ಷಕ್ಕೊಂದೊಂದು ಲವ್ ಮಾಡ್ತಾ ಇದ್ದೆ ನಾನು. ವರ್ಷಕ್ಕೊಂದೊಂದು ವರ್ಷಕ್ಕೊಂದು ಏಳೇಳು ಜನ್ಮದಲ್ಲ 7 ಜನ್ಮದ ಲವ್, ಅದು 7 ಲವ್ಗಳು ನಮ್ದು. ಅಂದ್ರೆ ನಿಮ್ದು ಮಯಾಟೋಗ್ರಾಫ್ ಅಂತ ನೀವು ಬರೆಯಕ್ ಹೋದ್ರೆ 4-5 ಬುಕ್ ಬೇಕಾಗುತ್ತೆ. ಬೇಜಾನ್ ಬುಕ್ ಬೇಕಾಗತ್ತೆ. ಸರ್ ಆ ಏಳೇಳು ಜನ್ಮದ ಲವ್ ಅಲ್ಲಿ ಸರ್ ಬಹಳ ಡಿಫ್ರೆಂಟ್ ಮ್ಯೂಸಿಕ್ ಪ್ಯಾಟರ್ನ್ಗಳನ್ನ ತಾವು ಅದ್ರಲ್ಲಿ ಮಾಡಿದ್ರು. ಇಲ್ಲ ಮನೋಹರ್ಗ ಕ್ರೆಡಿಟ್ ಹೋಗ್ಬೇಕು, ಬಹಳ ಚೆನ್ನಾಗಿ ಮಾಡಿದ್ರು. ಬದನೆಕಾಯಿ ಎಲ್ಲ ಏನ್ ಸರ್ ಅದು ಆಮೇಲೆ ಯಪ್ಪೋ ಅಂತೇನೋ ಇದು ವೆಸ್ಟರ್ನ್, ಅದು ಸಿಚುವೇಶನ್ ಹಂಗೆ ಇತ್ತು. ಎಲ್ಲ ಒಂದ್ ಕಡೆ ಒಬ್ಬ ಬರ್ತಾನೆ, ಮೆಣಸಿನ್ಕಾಯಿ ಏನ್ ಸರ್ ಅದೆಲ್ಲ ಅದು ಏನೋ ಆ ಸಿಚುವೇಶನ್ಗೆ ಆ ಸಾಂಗ್ ಮಾಡಿದಾಗ ವೆರೈಟಿ ಟ್ಯೂನ್ಗಳು ಕೂತ್ಕೊಂಡು ಅದೆಲ್ಲೋ ಶಿಲಾಯುಗದಲ್ಲಿ ಒಂದೊಂದು ಕಾಲದಲ್ಲಿ ಅಂತ ಏನ್ ಸರ್ ಅದು. ಅಣ್ಣವ್ರು ಹೇಳಿದ್ರು, ನಾನು ಆಡಿದ್ದೆ ಸುಮ್ಮನೆ ಟ್ರ್ಯಾಕು, ಚೆನ್ನಾಗಿದೆ ಅದನ್ನೇ ಇಟ್ಕೊಳ್ಳಿ, ಅದನ್ನ ಚೇಂಜ್ ಮಾಡ್ಬಿಡಿ ಅಂತ. ಸರ್, ನಿರ್ದೇಶಕ ಮತ್ತು ನಟ ಈ ಎರಡರಲ್ಲೂ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದು ಯಾವುದು? ಇಲ್ಲಮ್ಮ, ಬರವಣಿಗೆಗಾರ ಬರೆಯೋದು ನನಗೆ ತುಂಬ ಇಷ್ಟ. ಯಾಕಂದ್ರೆ ಅಲ್ಲಿ ಬೌಂಡ್ರೀಸ್ ಇರಲ್ಲ, ನೀವೇನೋ ಬರಿಬೋದು, ಬಿಸಾಕ್ಬೋದು, ಇನ್ನೇನೋ ಕಲ್ಪನೆ ಮಾಡ್ಕೊಬೋದು. ಅದಕ್ಕೆ ಆಮೇಲೆ ಬರೋದ್ರ ಮೇಲೆ ಅದಕ್ಕೆ ಕರೆಕ್ಟಾಗಿರೋನು ಡೈರೆಕ್ಟ್ರು, ಅದನ್ನು ಬೆಟ್ರಾಗಿ ಮಾಡೋವಂಥವನು, ಅದಕ್ಕೆ ಹೇಳ್ದಂಗೆ ಮಾಡೋನು ಆರ್ಟಿಸ್ಟ್. ಇದು ಫಸ್ಟ್ ಕ್ಯಾಟಗರಿ. ಅವತ್ತು ರೈಟ್ರಿಗೆ ಫುಲ್ ಇದು ಸಿಗುತ್ತೆ ಆ್ಯಕ್ಚುಲಿ. ಸರ್, ಈಗ GBI ರೆಡಿ ಆಗ್ತಿದ್ದೀರಾ ಅಂತಿದ್ದೀರಾ? ಹಾಗಾದ್ರೆ ಎಲ್ಲದಕ್ಕೂ ರೆಡಿ ಇದ್ದೇ ಇರ್ತೀವಿ ನಾವು. ಪೊಲಿಟಿಕಲ್ ಪಾರ್ಟಿ ಮೇಲೆ ಯಾವ ಎಲೆಕ್ಷನ್ ಬಂದರೂ ಗ್ರಾಮ ಪಂಚಾಯತಿಯಿಂದ ರೆಡಿ ಆಗಿದ್ದೀವಿ. ಅಂದರೆ ಈಗ ಪೊಲಿಟಿಕಲ್ ಸ್ಪರ್ಧೆ ಪಾರ್ಟಿ ಇಲ್ಲ ಮಾಡ್ಬೇಕಲ್ಲ ಅಲ್ಲಿ. ಸೊ ಆ ಥರ ಅಲ್ಲ, ಇವಾಗ ನಾವು ಮಾಡಿರೋದೇ ಇಂಡಿಪೆಂಡೆಂಟ್ ಆಗೇ ಮಾಡಿದ್ದೀವಿ, ಒಂದನ್ನು ಅಲ್ಲ, ಈಗ ಮಾಡಿದ್ದೀವಿ. ಪ್ರಜಾಕಿಂದ ಸ್ಪರ್ಧೆ ಮಾಡ್ಬೇಕಲ್ವ ಸರ್? ಈಗ ನೆಕ್ಸ್ಟ್ ಈಗ 300 ಜನ ಬಂದಿದ್ದೀರಾ ಅಂತ ಹೇಳ್ತಿದ್ರಿ ನೀವು. ಈಗ ಸ್ಪರ್ಧೆ ಮಾಡಿಸ್ತೀರಾ ಹಾಗಾದ್ರೆ ಪಾರ್ಟಿಯಿಂದ ಅಫಿಷಿಯಲ್ ಆಗಿ? ಹೌದು ಗುರುವೆ, ಅಂದರೆ ಇಂಡಿಪೆಂಡೆಂಟ್ ಆಗೇ ಮಾಡ್ತಾರೆ ಇವಾಗ. ಅದಕ್ಕೆ ಅವ್ರಿಗೆ ಬಿಟ್ಟಿದ್ದೀನಿ ಇವಾಗ. GBAನ ಕಂಪ್ಲೀಟ್ ನೀವೇ ತಗೊಳ್ಳಿ ಅಂತೆಲ್ಲ ಮಾಡಿ ನಾನು ಇದನ್ನು ಪಬ್ಲಿಸಿಟಿ ಮಾಡಿದ್ದೇನೆ, ಪ್ರಜಾಕೀಯ ನೋಡಿ ಅಂತ. ಅದಕ್ಕೆ ಒಂದ್ಸತಿ ನೋಡಿ ನೀವು, ಆಗಲಿಲ್ಲ ಅಂದರೆ ಮತ್ತೆ ಪಾರ್ಟಿ ಇದ್ದೇ ಇದೆ, ನೋಡೋಣ. ಸರ್, ನಿಮ್ಮ ಮಗ ಆಯುಷ್ ಚಿತ್ರರಂಗಕ್ಕೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ, ಆಯುಷ್ ಚಿತ್ರರಂಗಕ್ಕೆ ಬರ್ತಾರೆ ಅಂತ ಹೇಳಿ. ಪಬ್ಲಿಸಿಟಿ ಇನ್ನೂ ಮಾಡಿಲ್ಲ, ಒಂದು ಅಲ್ಲ, ನೀವು ಕೂಡ ಕಾಶ್ಮೀರಕ್ಕೆ ಏನೋ ಹೋಗಿದ್ರಿ, ಆ ಶೂಟು ಅದೆಲ್ಲ ಫುಲ್ ಚರ್ಚೆ ಆಗಿದೆ ಅಲ್ಲ, ಅದು ಯಾವಾಗ? ಇಲ್ಲ, ನೆಕ್ಸ್ಟ್ ಶೆಡ್ಯೂಲ್ ಆಗಬೇಕು. ಒಂದು ಶೆಡ್ಯೂಲ್ ಆಗಿದೆ, ಇನ್ನೊಂದು ನೆಕ್ಸ್ಟ್ ಶೆಡ್ಯೂಲ್ ಇವಾಗ ಸ್ಟಾರ್ಟ್ ಆಗುತ್ತೆ. ಮೇ ಎಂಡ್ ಮೇಲೆ ಸ್ಟಾರ್ಟ್ ಆಗುತ್ತೆ ಇವಾಗ.